ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಎಸ್ ಸಿಡಿಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ನೇಚರ್ ಎಷ್ಟು ಸಖತ್ತಾಗಿದೆ ನೋಡಿ, ಆಯಿತಾ. ನೇಚರ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಆಯಿತಾ. ನೋಡಿ, ಇವತ್ತಿನ ನೇಚರ್ ಬಂದುಬಿಟ್ಟು ಮೋಡ ಕವಿದ ವಾತಾವರಣ. ರಾತ್ರಿಯಿಂದ ಮಳೆ ಬರ್ತಾನೆ ಇದೆ, ಬೆಳಗ್ಗೆನೂ ಸಣ್ಣ ಮಳೆ ಬರ್ತಾಯಿತ್ತು. ಹಾಗೆ ನೋಡಿ, ಪಕ್ಷಿಗಳೆಲ್ಲ ಮೇಲೆ ಹಾರೋಗ್ತಾ ಇದ್ದಾವೆ ಗೂಡಿಂದ ಆಹಾರ ಹುಡ್ಕೊಂಡು. ನವಿಲೆಲ್ಲ ಕೂಗ್ತಾ ಇದ್ದಾವೆ, ಕಾಡ್ಕೋಳಿ ಕೂಗ್ತಾ ಇದ್ದಾವೆ. ಹಾಗೆ ಪ್ರಕೃತಿಗೆ ಸ್ವಾಗತ ಕೋರ್ತಾ ಇದ್ದಾವೆ ಎಲ್ಲ ಪಕ್ಷಿ ಪ್ರಾಣಿಗಳೆಲ್ಲ ಸಖತ್ತಾಗಿ ಅದ. ಹಾಗೆ ಹಾಳಿ ಮೇಲೆ, ಗದ್ದೆಯಲ್ಲಿ ಹಾಳಿ ಮೇಲೆ ಹೋಗ್ತಾ ಇದ್ದೆ. ಹೋಗ್ಬೇಕಾರೆ ಏಡಿಗಳು ಹಾಳಿ ಮೇಲೆ ಹತ್ತು ಕೂತ್ಕೊಳ್ಳೋದಿರಲಿ, ಮತ್ತು ಎರೆಹುಳಗಳು ಮಣ್ಣು ತೆಗಿಯೋದಿರಲಿ, ಇವೆಲ್ಲ ಮಾಡ್ತಾಯಿದ್ದು. ಇದು ತೋರಿಸ್ತೀನಿ ನಾನು. ನೋಡಿ, ನವಿಲೆಲ್ಲ ಎಷ್ಟು ಚೆಂದಾಗಿ ಹೋಗ್ತಾ ಇದ್ದಾವೆ ಅಂತ ನೋಡಿ. ಹಾಳಿಲಿ ಏಡಿ ಹೆಂಗೆ ಓಡೋಗ್ತೈತೆ. ಇದೆ ನೋಡಿ, ಕೊಂಬು ಮೇಲೆ ಎತ್ತತ್ತಿದೆ ಇದೆ ನೋಡಿ. ನೋಡಿ, ಇವತ್ತು ದೇವ್ರ ಫೋಟೋಕ್ಕೋಸ್ಕರ ಹೂವು ಕುಕ್ಕಿ ಬಂದಿರೋದು. ಎಷ್ಟು ಹೂ ಸಿಕ್ಕಿದ್ದಾವೆ ಅಂತ, ಸಖತ್ ಹೂ ಸಿಕ್ಕಿದ್ದಾವಲ್ಲ. ಹಾಗೆ ಬಾಗಿಲಿಗೂ ಮುಡ್ಸೋದಕ್ಕೆ, ಮತ್ತು ದೇವ್ರ ಫೋಟೋಕ್ಕೆ ಪೂಜೆಗೂ, ದೇವ್ರ ಫೋಟೋಕ್ಕೂ ಮುಡ್ಸೋದಕ್ಕೆ. ನೋಡಿ, ಇವತ್ತು ದೇವ್ರ ಫೋಟೋಕ್ಕೆ ಹಾಗೆ ಬಾಗಿಲಿಗೆ ಎರಡಕ್ಕೂ ಹೂವು ಮುಡ್ಸೋದಕ್ಕೋಸ್ಕರ ಹೂವು ಬಂದಿದ್ದೀವಿ. ಸಖತ್ ಹೂವಿದ್ದಾವೆ. ಹಾಗೆ ಪೂಜೆಗೂ ಬೇಕಲ್ಲ, ಹಾಗಾಗಿ ಮೂರಕ್ಕೂ ಸೇರಿಸಿ ತಗೊಬಂದಿದ್ದೀವಿ. ಸುಮಾರು ಒಂದು 4-5 ಜಾತಿ ಹೂವಿದ್ದಾವೆ ನೋಡಿ ಅಲ್ಲ. ಓಕೆ, ನೋಡಿ ಮರ್ರೆ, ನಮ್ಮ ಮನೇಲಿ ಇವತ್ತು ಬೆಳಗಿನ ಜಾವ ತಿಂಡಿ ಎಂತ ಮಾಡೋದಂದರೆ ರೊಟ್ಟಿ ಮಾಡ್ತಾ ಇದ್ದೀವಿ. ರೊಟ್ಟಿಗೆ ಕಾಂಬಿನೇಷನ್ ಎಂತ ಗೊತ್ತುಂಟಾ? ಮೀನು ಸಾಂಬಾರು, ಬಂಗಡಿ ಮೀನು ಸಾಂಬಾರು ಮಾಡಿದ್ವಿ. ಹಾಗಾಗಿ ನೋಡಿ, ಹಂಚಲ್ಲಿ ಬೇಯಿಸಿದ್ರೆ ಈ ಥರ ಬರ್ತವೆ, ಆಯಿತಾ. ಬೆಂಕಿಲಿ ಬೇಯಿಸಿದ್ರೆ ರೊಟ್ಟಿ ಟೇಸ್ಟೇ ಬೇರೆ ಇರುತ್ತೆ. ಆದರೆ ಸ್ಟೌವಲ್ಲಿ ಬೇಯಿಸಿದ್ರೆ ರೊಟ್ಟಿ ಟೇಸ್ಟ್ ಒಂಚೂರು ಕಮ್ಮಿ, ಆಯಿತಾ. ಹಂಚಲ್ಲಿ ಸೂಪರಾಗಿ ಬರುತ್ತೆ, ಆಯಿತಾ. ರೊಟ್ಟಿ ಹಾಗೆ ಮೀನು ಸಾಂಬಾರು ಹಾಕೊತಾ ಇದ್ದೀವಿ, ಆಯಿತಾ. ರೊಟ್ಟಿಗೆ ಮೀನು ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಮತ್ತು ಮುದ್ದೆಗೆ ಮೀನು ಸಾಂಬಾರಿಗೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಆಯಿತಾ. ನಿಮ್ಮನೆಯಲ್ಲೂ ಕೂಡ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ನೋಡಿ, ಜಾನುವಾರು ಬಿಟ್ಟಿದ್ದೀವಿ. ಜಾನುವಾರಿಗೆ ತೋಟ ಹಾರುತ್ತೆ ಅಂತ ಕೊಡ್ತಾ ಹಾಕಿದ್ದೀನಿ. ತೋಟ ಹಾರುತ್ತೆ ಅಂತ ನಿನ್ನೆ ಎಲ್ಲ ತೋಟದಲ್ಲಿತ್ತು. ಹಾಗೆ ಮೊನ್ನೆ ಎಲ್ಲ ಬಂದಿರಲ್ಲ ಅಂತ ತೋಟದ ಹತ್ರ ಹೋಗಿ ನೋಡೋ ತನಕ ತೋಟದಲ್ಲಿತ್ತು. ಹಾಗಾಗಿ ಕೊಡ್ತಾ ಹಾಕಿದ್ದೀನಿ. ನೋಡಿ ಹೇಗಂತ ನೋಡಿ ತೋರಿಸ್ತೀನಿ ನೋಡಿ. ಕೊಡ್ತಾ ಹಾಕಿಲ್ಲ ಅಂದರೆ ತೋಟಕ್ಕೆ ಹಾರುತ್ತೆ. ಹಂಗಾಗಿ ನೋಡಿ, ಎಂಥ ಬೇಲಿ ಇದ್ರೂ ಅಷ್ಟೇ ಹಾರುತ್ತೆ. ಹೆಂಗೆ ನಿಂತಿದೆ ಸುಮ್ಮನೆ. ಕೊಡ್ತಾ ಇದ್ದು ಮುಗ್ದಾಣಕ್ಕೆ ದಂಡೆಗೆ ಸೇರಿಸಿ ಕೊಡ್ತಾ ಹಾಕಿದ್ರೆ ಅವಾಗ ಸೈಲೆಂಟಾಗಿ ಮೆನ್ಕು ಬರುತ್ತೆ ಅವಾಗ. ನೋಡಿ ಫ್ರೆಂಡ್ಸ್, ನಾನೊಂದು ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಆ ರೆಸಿಪಿ ಹೆಸರು ಬಂದುಬಿಟ್ಟು ದೊಡ್ಡನಾಗ ಅಂತ. ಅದನ್ನು ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ನೋಡಿ. ಫಸ್ಟಿಗೆ ಅಕ್ಕಿನ ನೆನೆ ಹಾಕಬೇಕು, ಆಯಿತಾ. ಒಂದು ಅರ್ಧ kg ಅಕ್ಕಿನ ನೆನೆ ಹಾಕಬೇಕು. ನೆನೆ ಹಾಕಿದ ನಂತರ ಅದು ನೀಟಾಗಿ ನೆಂದ ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನ ನುಣಿ ಬರೋ ಹಾಗೆ ರುಬ್ಕೋಬೇಕು, ಆಯಿತಾ. ರುಬ್ಕಿದ ನಂತರ ಈ ಕಾಯಿ ಒಂದು ಅರ್ಧ ಹೋಳಿಗೆ ಕಾಯಿ ಹಾಕಬೇಕು. ಅದಕ್ಕೆ ಕಾಯು ನೀವು ಎಷ್ಟು ಕಾಯಿ ಹಾಕ್ತೀರೋ ಅಷ್ಟು ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಏಲಕ್ಕಿನೂ ಕೂಡ ಹಾಕ್ಕೋಬೇಕು. ಏಲಕ್ಕಿ ಹಾಕೊಂಡ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಇರುತ್ತೆ, ಹಾಗೆ, ಆಯಿತಾ. ಹಾಗೆ ಮೂರನ್ನು ನೀಟಾಗಿ ನುಣಿ ಬರೋ ಹಾಗೆ ರುಬ್ಕೋಬೇಕು. ರುಬ್ಕೊಂಡ ನಂತರ ಈಗ ಒಂದು 2-3 ಉಂಡೆ ಬೆಲ್ಲ ಹಾಕ್ಕೊಂಡು ಜಾರಿಗೆ ಅದು ಕೂಡ ನೀಟಾಗಿ ರುಬ್ಕೋಬೇಕು. ರುಬ್ಕೊಂಡ್ರೆ ಟೇಸ್ಟಿ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಆಯಿತಾ. ಹಾಗೆ ಆಮೇಲೆ ನಾನು ಈಗ
ಎಲ್ಲದನ್ನೂ ಅಕ್ಕಿ ಮತ್ತು ಬೆಲ್ಲ ಹಾಗೆ ಕಾಯಿ ಏಲಕ್ಕಿ ಎಲ್ಲದನ್ನೂ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ, ಆಯಿತಾ. ನೋಡಿ, ಈ ಹಿಟ್ಟಿಗೆ ಬೆಲ್ಲ ಜಾಸ್ತಿ ಹಾಕಿಬೇಕಾಯ್ತಾ. ನೀವು ಎಷ್ಟು ಅಕ್ಕಿ ಹಾಕ್ಕೊಂಡಿರ್ತೀರೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ಇಲ್ಲ ಅಂದರೆ ಸಿಹಿಯ ಬರಲ್ಲ, ಆಯಿತಾ, ಸ್ವೀಟ್ ಇರಲ್ಲ ಆಮೇಲೆ, ಹಾಗೆ ಟೇಸ್ಟು ಕಮ್ಮಿ ಆಗುತ್ತೆ ಬೆಲ್ಲ ಜಾಸ್ತಿ ಇಲ್ಲ ಅಂದರೆ, ಆಯಿತಾ. ಈ ಬಾಣಲೆ ಇಟ್ಕೊಂಡಿದ್ದೀನಲ್ಲ, ಈ ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಹಿಟ್ಟನ್ನು ಒಂದು ಸೌಂಡ್ ಹುಯ್ಬೇಕಾಯ್ತಾ. ನೋಡಿ, ಈ ಥರ ಮಗ್ಚ್ ಹಾಕ್ಬೇಕಾಯ್ತಾ. ತಿರ್ಗಾ ಮುರ್ಗ ಮಗ್ಚ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ಬೇಯುತ್ತೆ ಅವಾಗ, ಆಯಿತಾ. ಹಾಗೆ ಮತ್ತು ಗೋಡಂಬಿ, ದ್ರಾಕ್ಷಿ ಇಂಥವನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಹಿಟ್ಟಿಗೆ ಈ ಥರ ಹುಯ್ದರೂ ಚೆನ್ನಾಗಿ ಬರುತ್ತೆ, ಆಯಿತಾ. ಟೇಸ್ಟು ಒಳ್ಳೆ ಚೆನ್ನಾಗಿ ಕೊಡುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊತೀನಿ, ಒಳ್ಳೆ ಚೆನ್ನಾಗಿರುತ್ತೆ ಈ ರೆಸಿಪಿ, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದ್ದಾವೆ ಅಂತ. ಇದಕ್ಕೆ ಕಾಯಿ ಚಟ್ನಿ ಆದರೂ ಚೆನ್ನಾಗಿರುತ್ತೆ, ಆಯಿತಾ, ನಂಚ್ಕೊಂಡು ತಿನ್ನೋಕ್ಕೆ. ಒಳ್ಳೆ ಬರೀ ಬಾಯಲ್ಲಿ ತಿಂದರೂ ಇನ್ನೋಗಲ್ಲ, ಚೆನ್ನಾಗಿರುತ್ತೆ. ಒಳ್ಳೆ ತುಪ್ಪದ ಜೊತೆ ನಂಚ್ಕೊ ತಿನ್ಬೋದು ಬೇಕಾದ್ರೆ, ಆಯಿತಾ. ತುಪ್ಪ ಹಾಕಿದ್ರಂತೂ ಇನ್ನೂ ಸೂಪರಾಗಿರುತ್ತೆ, ಸಖತ್ ಟೇಸ್ಟ್ ಇರುತ್ತೆ, ಆಯಿತಾ. ಈ ನಾಯಿನ ಕರಿತಾ ಇದ್ದಾರೆ ಅಕ್ಕ, ಕರೆದು ಕೂಡ ನೋಡಿ ಅದು ಮಾಡೋದು ನೋಡಿ ಯಾವ ಥರ ಮಾಡುತ್ತಂತ ನೋಡಿ. ಮೈ ಮೇಲೆ ಹಾರಕ್ಕಂತ ಬರುತ್ತೆ, ಬಂದರೆ ಅವರು ಸೈಡಿಗೆ ಹೋದರು ಬೇಗ. ಇಲ್ಲಿಂದ ಈಚೆ ಕಡೆಯಿಂದ ಬರ್ತಾಯಿದೆ ನೋಡಿ. ಈಗ ನೋಡಿ, ಈಗ ಮೈ ಮೇಲೆ ಹಾರುತ್ತೆ ನೋಡಿ, ಬಂದು ನೋಡಿ ಮೈ ಮೇಲೆ ಹಾರಿದ್ದದು. ಹಾಗೆ ಅಲ್ಲಿಂದ ಹೋದ್ರೆ ಕೋಳಿ ನೋಡಿ, ಕೋಳಿಗಳೆಲ್ಲ ಹೇಗೆ ಬರ್ತಾಯಿದ್ದಾವೆ ಅದ್ರ ಹತ್ರ. ಹಾಗೆ ಇಲ್ಲೊಂದು ನಾಯಿ ಇದೆ, ಮನ್ಕೊಂಡಿತ್ತು, ಮುನ್ನ ಅಂತ ನೋಡಿ. ಕರೆದ ಕೂಡಲೇ ಬರೋದೇ ಇಲ್ಲ, ಅದು ನೋಡೋದಷ್ಟೇ, ಸುಮ್ಮನೆ ನೋಡ್ತು ಹಾಗೆ ಇದು ಮಾಡ್ತು ಮನ್ಕಿಂತಲ್ಲೇ. ಹಾಗೆ ಜಾನುವಾರು ಹೊಡ್ಕೊಬರೋಣ ಅಂತ ಬಂದಾಗ ಜಾನುವಾರೆಲ್ಲ ಗೇಟ್ ಹತ್ರ ಬಂದು ನೋಡಿ ಎಲ್ಲವೂ ಸುಮ್ಮನೆ ನಿಂತ್ಕೊಂಡಿದ್ದಾವೆ ಹೇಗಂತ ಅಲ್ವಾ. ನೋಡಿ ಎಲ್ಲೆಲ್ಲ ಮರ ಗಿಡ ಎಲ್ಲ ಹೇಗಿದ್ದಾವಂತ, ಲೈನೆಲ್ಲ ಹತ್ತಿರ ಇದೆ. ನೋಡಿ, ಈಗ ಗೇಟ್ ಓಪನ್ ಮಾಡಿದ ಕೂಡ ಬರ್ತಾವೆ ನೋಡಿ ಒಳಗಡೆ ಸೀದಾ ಹೇಗಂತ. ಇದೆ ಬೈಕ್ ನಿನ್ನೇನು ಒತ್ಕೊಂಡೇ ಹೋಗ್ತಾವೇನೋ ಆ ಥರ ನುಗ್ತಾವೆ ನೋಡಿ ನೋಡಿ ಹೇಗಂತ. ನೋಡಿ, ಇದು ಲಾಸ್ಟಿಂದು ಗಿಡ್ಡ ಅಂತ ಇದ್ರ ಹೆಸರು. ಅದಿರೋದೇ ಬರೀ ಗಿಡ್ಡಕ್ಕೆ, ಹಾಗಾಗಿ ಅದನ್ನು ಗಿಡ್ಡ ಅಂತ ಹೆಸರಿಟ್ಟಿದ್ದೀವಿ ಅದಕ್ಕೆ. ಅದು ಬರೋದು ಎಲ್ಲ ಹೋಗಿ ಒಳಗಡೆ ಸೇರಿದ್ರು, ಕೊಟ್ಟಿಗೆ ಒಳಗೆ ಹೋದ್ರು, ಇದು ನಿಧಾನಕ್ಕೆ ಇರಬೇಕಿಂತ ಒಂಚೂರು ಫಾಸ್ಟ್ ಬರ್ಬೋದೇನೋ ಅಷ್ಟೇ. ನೋಡಿ ಇಲ್ಲೆಲ್ಲ ಹಾಗೆ ಬೈಲಿದೆ, ಇಲ್ಲಿ ಮರ ಎಲ್ಲ ಇದ್ದಾವೆ ನೋಡಿ. ನೋಡಿ ಇದು ಹೇಗೆ ಮಾಡುತ್ತಂತ ನೋಡಿ, ಬಾಲ ಎಲ್ಲ ಕುಣಿಸಿ ಮಳ್ಳು ಮಾಡಲ್ಲಿ ನಂಬರ್ 1 ಪ್ಲೇಸಲ್ಲಿದೆ ಇದು. ಬೇಕಾದ್ರೆ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳುತ್ತೆ, ಕಚ್ಚಕ್ಕೆ ಮಾತ್ರ ಹೋಗಲ್ಲ, ಬೊಗಳುತ್ತೆ ಅಷ್ಟೇ. ಹಾಗೆ ಜಾನುವಾರು ಕಟ್ಟಾಕಂತ ಕೊಟ್ಟಿಗೆಗೆ ಬಂದು ಜಾನುವಾರನ್ನೆಲ್ಲ ಕಟ್ಟಾಕಿ ಕೆಲವು ಜಾನುವಾರನ್ನೆಲ್ಲ ಕಟ್ಟಾಕಿದ್ದೀನಿ. ಇದು ಗಿಡ್ಡಂದು ಮಾತ್ರ ಇಲ್ಲಿ ಸೈಡಿಗೆ ಕಟ್ಟೋಣ ಅಂದರೆ ಅವನು ಫಸ್ಟಿಗೆ ಹಳೆ ಪ್ಲೇಸ್ ಎಲ್ಲಿದೆಯೋ ನಾನು ಅಲ್ಲೇ ಕಟ್ಟಿ ಅಂತ ಅಲ್ಲಿ ಹೋಗಿ ನಿಲ್ತಿತ್ತು, ಹಾಗಾಗಿ ಅದನ್ನ ತಗೊಬಂದು ಇಲ್ಲಿ ಕಟ್ಟಿದವು. ಎಲ್ಲವನ್ನು ಕಟ್ತಾ ಇದ್ದೀನಿ ಹೇಗಂತ. ಇವತ್ತು ಸಂಜೆ ನೇಚರ್ ಹೇಗಿದೆ ಅಂತ. ಸೂರ್ಯ ಆಲ್ರೆಡಿ ಮುಳುಗಿದ್ದಾನೆ, ಮುಳುಗೋದ ಕೂಡ ಅದು ಮೋಡ ಒಂದು ಅಡ್ಡ ಬಂದಿದೆ, ಒಳ್ಳೆ ಗುಡ್ಡದ ಥರ ಬಂದಿದೆ. ಅದ್ರ ಮೇಲಿಗೆ ಒಂಥರ ಲೈನ್ಸ್ ಥರ ಗೆರೆ ಲೈಟಿಂಗ್ಸ್ ಥರ ಹೊಳಿತಾ ಇದೆ ಅಲ್ವಾ. ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಲ್ಲ ಸೂರ್ಯನಿದು ಬೆಳಕು. ಸೊ ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ಅಲ್ಲ. ಹಾಗೆ ನೇಚರು ಕೂಡ ಚೆನ್ನಾಗಿದೆ ಇವತ್ತು ಸಂಜೆದು. ಸಂಜೆ ನೇಚರ್ ಬಂದಿತ್ತು. ಒಂದು ಸೈಡು ಮೋಡ ಇದೆ, ಮಧ್ಯ ಎಲ್ಲ ಒಂಚೂರು ನೀಲಿನ ಆಕಾಶ ಇದೆ. ಹಾಗೆ ಒಂದು ಸೈಡು ಕೆಂಪು ಇದಿದೆ ಅಲ್ಲ, ಸೂರ್ಯನ ಇದರದ್ದು ಪ್ರಕಾಶಮಾನ ಹೊಳಿತಾ ಇದೆ ಎಲ್ಲ ಕಡೆಗೂ ಅಲ್ವಾ. ನೋಡಿ ಗದ್ದೆ ಕೂಡ ಕತ್ತಾಗಿ ಚೆನ್ನಾಗಿ ಒಳ್ಳೆ ತಂಪಾದ ಗಾಳಿ ಬರ್ತಿದೆ ತಣ್ಣನೊತ್ತಿಗೆ, ಆಯಿತಾ. ಓಕೆ, ಇವತ್ತಿನ ನೇಚರ್ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾಂಬಾರು ಮಾಡಿದ್ದೀವಿ. ಮೀನು ಸಾಂಬಾರು ಅಂದರೆ ಸಖತ್ ಇಷ್ಟ, ಹಾಗಾಗಿ ಮಾಡಿದ್ದೀವಿ. ಸಂಜೆ ಊಟಕ್ಕೆ ರೆಡಿಯಾಗಿದೆ ಮೀನು ಸಾಂಬಾರು. ತಟ್ಟೆಗೆ ಆಲ್ರೆಡಿ ಹಾಕಿ ಇಟ್ಟಿದ್ದೀವಿ, ಆಯಿತಾ.
ರೈಸಿಗೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ, ಹಾಗಾಗಿ ನೋಡಿ ನಿಮ್ಮನೆಯಲ್ಲೂ ಕೂಡ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಮೀನು ಸಾಂಬಾರು. ಆಯಿತಾ? ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಹ್ಯಾವ್ ಎ ನೈಸ್ ಡೇ.